ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿ ಫಲೂದಾನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫಲೂದಾಗೆ ಎಲ್ಲ ಹಾಕ್ತಾರಲ್ವಾ, ಹಾಲು ಥರ ಇರುತ್ತೆ, ಬಾದಾಮ್ ಮಿಲ್ಕ್ ಥರ. ರಬ್ಡಿ ರೆಸಿಪಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಫಲೂದಾಗ ಹಾಕುವಂಥ ಸೇವನ ಸಹ ಮನೆಯಲ್ಲೇ ಯಾವ ರೀತಿಯಾಗಿ ಉದ್ದುದ್ದಾಗಿ ಮಾಡ್ಕೋಬೋದು, ನೂಡಲ್ಸ್ ಥರ ಒಂಚೂರು ಕಟ್ಟಾಗ್ದಲ್ಲೇ ಇರೋ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮತ್ತು ಫೈನಲ್ ಆಗಿ ಇದನ್ನು ಹೋಮ್ ಮೇಡ್ ಪಿಸ್ತಾ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಈ ಫಲೂದಾಗ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸಹ ಒಂದು ವಾರದವರೆಗೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕಾವಾಗ ಸರ್ವ್ ಮಾಡ್ಕೋಬೋದು. ಬನ್ನಿ ಒಂದು ಟೇಸ್ಟಿ ಫಲೂದಾ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ಸಿಂಪಲ್ ಆಗಿ ಒಂದು ಬಾದಾಮ್ ಮಿಲ್ಕ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ ಅರ್ಧ ಲೀಟ್ರ್ ಹಾಲು ತಗೋತಾ ಇದ್ದೀನಿ. ಯಾವ ಹಾಲನ್ನಾದರೂ ನೀವು ತಗೋಬಹುದು. ಹಾಲು ಪೌಡರ್ನಲ್ಲಿ ಸಹ ನೀವು ಮಾಡ್ಕೋಬಹುದು. ಈ ಹಾಲು ಮಿನಿಮಮ್ ಅಂದ್ರೆ ಒಂದು 50% ಆದರೂ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಉಕ್ಲಿಕ್ಕೆ ಬಂದ ನಂತರ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕೆನೆನೇ ಈ ರೆಸಿಪಿಗೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟು. ಈ ಕೆನೆನ ತೆಗ್ದಾಕಬೇಡಿ. ಎಷ್ಟು ಚೆನ್ನಾಗಿ ಕೆನೆ ಭರಿತವಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಈ ರೆಸಿಪಿ ಆಗುತ್ತೆ. ಇದಕ್ಕೇನೆ ಇವಾಗ ಒಂದು 10 ದಳದಷ್ಟು ಕೇಸರಿ ಹಾಕ್ಕೊಂಡಿದ್ದೀನಿ. ಕೇಸರಿ ಇಲ್ಲದೆ ಇದ್ದರೆ ನೀವು ಕೇಸರಿ ಬಾತ್ಗೆ ಹಾಕುವಂತಹ ಯೆಲ್ಲೋ ಕಲರ್ ಸಹ ಹಾಕೋಬಹುದು. ಮತ್ತು 3 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 10 ಬಾದಾಮಿ ಮತ್ತು 10 ಪಿಸ್ತಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬರೀ ಬಾದಾಮಿನಲ್ಲೇ ಮಾಡ್ಕೋಬಹುದು ಅಥವಾ ಬರೀ ಪಿಸ್ತಾನಲ್ಲೇ ಮಾಡ್ಕೋಬಹುದು. 2 ಇದ್ರೆ 2 ಹಾಕ್ಕೊಳ್ಳಿ. 2 ಇಲ್ಲ ಅನ್ನೋದಾದರೆ ಬಾದಾಮಿ ಮಿಲ್ಕ್ ಮಿಕ್ಸ್ ಅಂತ 5 ರೂಪಾಯಿದು ಪ್ಯಾಕೆಟ್ ಸಿಗುತ್ತೆ. MTR, ಆಚಿ, ಇನ್ನೂ ತುಂಬ ಬ್ರ್ಯಾಂಡ್ಗಳದ್ದು ಸಿಗುತ್ತೆ. ಜಸ್ಟ್ 5 ರೂಪೀಸ್ ಅಷ್ಟೇ. ಅದನ್ನ ಸಹ ನೀವು ಒಂದು ಪ್ಯಾಕೆಟ್ ಹಾಕ್ಕೋಬೋದು. ಇಲ್ಲ ಅದೂ ಇಲ್ಲ ಅನ್ನೋರಾದರೆ ಸ್ವಲ್ಪ ಏಲಕ್ಕಿ ಪುಡಿನ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಕು. ಇವಾಗ ಸ್ಟವ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿದೆ. ಇದು ಕುದ್ದು ಮಿನಿಮಮ್ ಅಂದ್ರೆ ಒಂದು 50% ಕಡಿಮೆ ಆಗಬೇಕು ಹಾಲು. ಅಲ್ಲಿವರೆಗೂ ಬಿಟ್ಬಿಡ್ತೀನಿ. ಬಾದಾಮಿ ಪಿಸ್ತಾ ಫ್ಲೇವರ್ ಎಲ್ಲ ಹಾಲು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಬಿಡೋಣ. ಮತ್ತು ಪ್ಯಾನ್ ತಳ ಹಿಡಿದಲ್ಲೇ ಇರೋ ರೀತಿ ಅವಾಗವಾಗ ಮಧ್ಯದಲ್ಲಿ ಕೈ ಆಡಿಸ್ಕೊತಾ ಇರಿ. ಆದಷ್ಟು ದಪ್ಪ ತಳ ಪಾತ್ರೆನಲ್ಲೇ ಈ ರೆಸಿಪಿನ ನೀವು ಮಾಡ್ಕೋಬೇಕಾಗುತ್ತೆ. ನನಗೆ ಸ್ವೀಟ್ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕಾಗಿ ಮತ್ತೆ 2 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ನೆಸ್ನ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಮತ್ತು ಸಕ್ಕರೆ ಬದಲಿಗೆ ಬೆಲ್ಲ ಸಹ ನೀವು ಹಾಕ್ಕೋಬೋದು. ಇವಾಗ 5 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಬಾದಾಮಿ ಜೊತೆಗೆ ಮೊದಲಿಗೆ ಹಾಕ್ಕೋಬೇಕಿತ್ತು, ಬಟ್ ನಾನು ಮರ್ತಿದ್ರಿಂದ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಹಾಲು ಚೆಂದ ಕುದ್ದು ಗಟ್ಟಿ ಸಹ ಆಗಿದೆ. ಮತ್ತು 50%ಗಿಂತ ಇನ್ನೂ ಕಡಿಮೆ ಆಗಿದೆ ಹಾಲು. ಬಾದಾಮಿ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬ ಪರಿಮಳ ಬರ್ತಾ ಇರುತ್ತೆ, ಘಮ ಅಂತ ಇರುತ್ತೆ ನಾವಿದು ಪ್ರಿಪೇರ್ ಮಾಡಬೇಕಾದ್ರೇ. ಇವಾಗ ಬಾದಾಮಿ ಹಾಲು ರೆಡಿ ಇದೆ. ಇದನ್ನ ನಾವು ಹೀಗೆ ಬಿಸಿ ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ನಾನು ಇದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಕೋಲ್ಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನೆಕ್ಸ್ಟು ಫಲೂದಾಗ ಹಾಕುವಂತಹ ಸೇವ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ದೊಡ್ಡ ಬೌಲ್ನಲ್ಲಿ ತಣ್ಣೀರಿಗೆ ಐಸ್ ಕ್ಯೂಬ್ಸ್ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಕೋಲ್ಡ್ ವಾಟರ್ ಇದ್ದರೆ ಇನ್ನೂ ಒಳ್ಳೆಯದು. ನನ್ನ ಹತ್ರ ಕೋಲ್ಡ್ ವಾಟರ್ ಇರಲಿಲ್ಲ ಅಂತ ಹೇಳಿ ನೀರಿಗೇ ಐಸ್ ಕ್ಯೂಬ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಜೊತೆಗೇನೆ ಚಕ್ಲಿ ಹೊತ್ತು ಮೆಷಿನ್ ಸಹ ರೆಡಿ ಇಟ್ಕೊಂಡಿದ್ದೀನಿ. ಶಾವ್ಗೆ ಮತ್ತು ಸಣ್ಣ ಖಾರ ಎಲ್ಲ ಮಾಡುವಂತಹ ಚಿಕ್ಕ ಹೋಲಿರುವಂಥ ಪ್ಲೇಟ್ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈ ಎರಡನ್ನೂ ಸಹ ಸೇವ್ನ ಮಾಡೋಕ್ಕೆ ಮುಂಚೆನೇ ರೆಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಸೇವ್ ಮಾಡಲಿಕ್ಕೆ ಒಂದು ದಪ್ಪ ತಳ ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸಣ್ಣ ಕಪ್ನಷ್ಟು ಅಥವಾ ಒಂದು ಸಣ್ಣ ಕಾಫಿ ಲೋಟದಷ್ಟು ಕಾರ್ನ್ಫ್ಲೋರ್ ತಗೊಳ್ಳಿ. ಯಾವ ಕಪ್ನಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿರ್ತೀರೋ ಅದೇ ಕಪ್ನಲ್ಲಿ 3 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ನಾನಿನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ. ಇದು ಪೂರ್ತಿ ಗಂಟೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ ಆನ್ ಮಾಡ್ಕೊತೀನಿ. ಫಲೂದಾದಲ್ಲಿ ಸೇವ್ ಸಪ್ಪೆ ಇದ್ರೆ ಚೆನ್ನಾಗಿ ಅನಿಸಲ್ಲ. ಲೈಟಾಗಿ ಸ್ವಲ್ಪ ಸ್ವೀಟ್ ಟಚ್ ಇರಬೇಕು. ಅದಕ್ಕಾಗಿ ಒಂದು 2 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಸಹ ಹಾಕ್ಕೋಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಪಾತ್ರೆ ಬಿಸಿ ಆಗೋವರೆಗೂ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊತೀನಿ. ನಂತರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೀವಿಲ್ಲಿ ನೋಡ್ಬೋದು ನಿಧಾನಕ್ಕೆ ಈ ರೀತಿಯಾಗಿ ಮಿಕ್ಸ್ಚರು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜೆಲ್ಲಿ ಟೆಕ್ಸ್ಚರಿಗೆ ಬರುತ್ತೆ. ಆವಾಗ ನಾವು ಸ್ಟವ್ ಫ್ಲೇಮ್ನ ಚೇಂಜ್ ಮಾಡಿಕೊಂಡು ಕೈ ಬಿಡ್ದಲ್ಲೇ ಇರೋ ರೀತಿ ತಿರುಗಿಸ್ತಾ ಹೋಗಬೇಕು. ತುಂಬ ಹೊತ್ತೇನು ಬೇಕಾಗಿಲ್ಲ. ಒಂದು 3-4 ನಿಮಿಷದಲ್ಲಿ ಇದು ಸೇವ್ ರೆಡಿಯಾಗಿ ಹೋಗುತ್ತೆ. ಕಲರ್ಫುಲ್ಲಾಗಿ ಬೇಕು ಅನ್ನೋರು ಇದಕ್ಕೆ ಸ್ವಲ್ಪ ಕಲರ್ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಹೀಗೆ ವೈಟಾಗಿ ಬಿಡ್ತಾ ಇದ್ದೀನಿ. ಮತ್ತು ಈ ಮಿಕ್ಸ್ಚರು ತುಂಬ ಗಟ್ಟಿ ಸಹ ಆಗಬಾರ್ದು. ಉದ್ದ ನೂಡಲ್ಸ್ ಥರ ಶಾವ್ಗೆ ಬರಲ್ಲ, ಮಧ್ಯ ಕಟ್ಟಾಗಿಬಿಡುತ್ತೆ. ತುಂಬ ತೆಳುನೂ ಇರಬಾರ್ದು. ಚಕ್ಲಿ ಮಿಷಿನಲ್ಲಿ ಒತ್ತಲಿಕ್ಕೆ ಆಗಲ್ಲ ತುಂಬ ತೆಳು ಇದ್ದರೆ. ಸೊ ನೋಡಿಕೊಂಡು ಒಂದು ಮೀಡಿಯಮ್ ರೇಂಜ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3-4 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಶಾವ್ಗೆ ಮಿಕ್ಸ್ಚರ್ ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ.
ಇದು ಬಿಸಿ ಬಿಸಿ ಇರಬೇಕಾದ್ರೇ ನಾವು ಚಕ್ಲಿ ಮಿಷನ್ಗೆ ಹಾಕ್ಕೊಂಡು ಶಾವ್ಗೆ ಅಂದರೆ ಸೇವ್ ಮಾಡ್ಕೋಬೇಕಾಗುತ್ತೆ. ಈ ಚಕ್ಲಿ ಮಿಷನ್ಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಸವರ್ಕೊಂಡಿಲ್ಲ, ಡೈರೆಕ್ಟಾಗಿ ಈ ಸೇವ್ ಮಿಕ್ಸ್ಚರ್ನ ಇದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ನಾವು ಆವಾಗಲೇ ಕೋಲ್ಡ್ ವಾಟರ್ ರೆಡಿ ಇಟ್ಕೊಂಡಿದ್ವಲ್ವ ಒಂದು ಬೌಲ್ನಲ್ಲಿ, ಅದಕ್ಕೆ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೂಡಲ್ಸ್ ಥರ ಎಷ್ಟು ಚೆನ್ನಾಗಿ ಉದ್ದುದ್ದಕ್ಕೆ ಸೇವ್ ರೆಡಿಯಾಗಿದೆ ಅಂತ. ಸೇವ್ ಮಿಕ್ಸ್ಚರು ಬಿಸಿ ಬಿಸಿ ಇರಬೇಕು ಮತ್ತು ನೀರು ಕೋಲ್ಡ್ ಇರಬೇಕು, ಆವಾಗಲೇ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ನಾನು ಸೆಕೆಂಡ್ ಟೈಮ್ ಮಾಡ್ಕೋಬೇಕಾದ್ರೆ ಪ್ಲೇಟ್ ಸರಿಯಾಗಿ ಹಾಕ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಒಮ್ಮೆಲೆ ಜಾಸ್ತಿ ಮಿಕ್ಸ್ಚರ್ ಮಿಷಿನಿಂದ ಹೊರಗಡೆ ಬಂದುಬಿಡ್ತು. ಸೊ ನೀವು ಮಾಡಬೇಕಾದ್ರೆ ಪ್ಲೇಟ್ನ ಸರಿಯಾಗಿ ಹಾಕ್ಕೊಳ್ಳಿ ಮತ್ತು ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಚಕ್ಲಿ ಮಿಷಿನ್ನ, ಆವಾಗ ತುಂಬ ಚೆನ್ನಾಗಿ ಸೇವ್ ಬರುತ್ತೆ. ಇವಾಗ ಫಲೂದಾಗ ಹಾಕುವಂಥ ಸೇವ್ ಸಹ 5 ಮಿನಿಟ್ಸ್ ಒಳಗಡೆ ರೆಡಿಯಾಗೋಯ್ತು. ಸೇವ್ನ ಇದೇ ರೀತಿ ನೀರಿನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಇದು ಕೆಡಲ್ಲ, ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ, ನೀವು ಸಬ್ಜಾ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಏನು ಕರೀತಾರೆ ಅದನ್ನ ಸಹ ತೊಗೋಬಹುದು. ಒಂದು 10 ನಿಮಿಷದಲ್ಲಿ ಇದು ಚೆನ್ನಾಗಿ ನೆಂದಿ ದಪ್ಪ ದಪ್ಪ ಆಗಿಬಿಡುತ್ತೆ. ಇದನ್ನು ಹೀಗೆ ಬಿಟ್ಬಿಡ್ತೀನಿ. ನೆಂದ ಮೇಲೆ ಇದು ಈ ರೀತಿಯಾಗಿ ಕಾಣುತ್ತೆ. ಬೇಕಿದ್ರೆ ಇದನ್ನೂ ಸಹ ನೀವು ಫ್ರಿಜ್ನಲ್ಲಿ ಇಟ್ಕೋಬಹುದು. ನೆಕ್ಸ್ಟು ಪಿಸ್ತಾ ಐಸ್ ಕ್ರೀಮ್ನ ನಾನು ರಾತ್ರಿನೇ ರೆಡಿ ಮಾಡಿಕೊಂಡು ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಅರ್ಧ ಕಪ್ ವಿಪ್ಪಿಂಗ್ ಕ್ರೀಮ್ಗೆ 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು 3 ಡ್ರಾಪ್ಸಷ್ಟು ಪಿಸ್ತಾ ಎಸೆನ್ಸ್ ಹಾಕ್ಕೊಂಡು ಬೇಕಿದ್ದರೆ ಕಲರ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈ 3ನೂ ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿದ್ದೆ ಸಾಫ್ಟ್ ಪಿಕ್ಸ್ ಬರೋವರೆಗೂ. ಇಷ್ಟೇ ಸಿಂಪಲ್ಲು. ಒಂದು 8 ಅವರ್ ಇದನ್ನ ಫ್ರೀಸ್ ಮಾಡಿಕೊಂಡ್ರೆ ಐಸ್ ಕ್ರೀಮ್ ರೆಡಿಯಾಗಿ ಹೋಗುತ್ತೆ. ಫಲೂದಾ ಮಾಡಲಿಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಎಲ್ಲ ರೆಡಿ ಆಯಿತು. ಇವಾಗ ಒಂದು ಟೇಸ್ಟಿ ಫಲೂದಾನ ಅಸೆಂಬಲ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಗ್ಲಾಸ್ನಲ್ಲಿ 2 ಸ್ಪೂನಷ್ಟು ಸ್ಟ್ರಾಬೆರಿ ಸಿರಪ್ ಹಾಕ್ಕೊಂಡಿದ್ದೀನಿ, ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಮತ್ತು ಒಂದು ಲೇಯರ್ ನಾವು ಆವಾಗಲೇ ರೆಡಿ ಮಾಡ್ಕೊಂಡಂತಹ ಕೋಲ್ಡ್ ಫಲೂದಾ ಸೇವ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಮತ್ತು ನೀರಿನಲ್ಲಿ ನೆನೆಸಿಟ್ಕೊಂಡಿರುವಂತಹ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಒಂದು ಲೇಯರು. ಮತ್ತು ಒಂದು ಲೇಯರ್ ಕೋಲ್ಡ್ ಫಲೂದಾ ಸೇವ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದಂತಹ ಚಿಲ್ಡ್ ಬಾದಾಮ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಹೋಮ್ ಮೇಡ್ ಪಿಸ್ತಾ ಐಸ್ ಕ್ರೀಮ್ ಜೊತೆ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ಮೇಲೆ ಟೂಟಿ ಫ್ರೂಟಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಸಹ ಹಾಕೋಬೋದು. ಬೇಕಿದ್ರೆ ನೀವು ಇದನ್ನು ಸ್ಮಾಲ್ ಕ್ವಾಂಟಿಟಿನಲ್ಲಿ ಸಹ ಮಾಡಿಕೊಂಡು ಊಟ ಆದಮೇಲೆ ಡಿಸರ್ಟ್ ಥರನೂ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂಚೂರು ಸಕ್ಕರೆ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಆಗಿರಲಿಲ್ಲ, ಪರ್ಫೆಕ್ಟಾಗಿತ್ತು. ಹೊರಗಡೆ ಎಲ್ಲ ಫಲೂದಾ ಶಾಪ್ನಲ್ಲಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ನೀವು ಬೇಕಿದ್ರೆ ಹಾಗೆ ಸರ್ವ್ ಮಾಡ್ಕೋಬೋದು ಅಥವಾ ಮಿಕ್ಸ್ ಮಾಡಿ ಸಹ ಸರ್ವ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.